ಸುದ್ದಿ ಆಗ್ತಾ ಇದೆ. ಮೆಟ್ರೋ ಟ್ರ್ಯಾಕ್ಗೆ ಜಿಗಿದಿದೆ ಮಗು. ಮೆಟ್ರೋ ಟ್ರ್ಯಾಕ್ಗೆ ಜಿಗಿದ 4 ವರ್ಷದ ಮಗು. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಂತಹ ಘಟನೆ ಇದು. ಆಟ ಆಡುವಾಗ ಆಯತಪ್ಪಿ ಟ್ರ್ಯಾಕ್ಗೆ ಬಿದ್ದುಬಿಟ್ಟಿದೆ ಮಗು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಗು ಪಾರಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೆಟ್ರೋ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರುತ್ತೆ. ಈ ಹಿಂದೆ ಅಲ್ಲಿನ ಸಿಬ್ಬಂದಿ ಅಸಭ್ಯ ವರ್ತನೆ ತೋರಿದ್ರು ಮಹಿಳೆ ಜೊತೆಗೆ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಈಗ ಮಗು ಆಯತಪ್ಪಿ ಟ್ರ್ಯಾಕ್ಗೆ ಬಿದ್ದಿದೆ. ಭದ್ರತಾ ಲೋಪ, ಯಾರು ಕೂಡ ಅದನ್ನ ಗಮನಿಸ್ಲಿಲ್ವಾ ಅನ್ನೋದು ಪ್ರಶ್ನೆ. ಸಿಬ್ಬಂದಿಗಳು ಇದ್ದೇ ಇರ್ತಾರೆ, ಬಟ್ ಯಾರು ಕೂಡ ಗಮನಿಸಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು, ಈ ಪ್ರಶ್ನೆ ಇತ್ತು. ಬಟ್ ಅದೃಷ್ಟವಶಾತ್ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಮೆಟ್ರೋ ಟ್ರ್ಯಾಕ್ಗೆ 4 ವರ್ಷದ ಮಗು ಆಯಾ ತಪ್ಪಿ ಬಿದ್ದಿತ್ತು. ಬಟ್ ಅಲ್ಲಿನ ಜನನೇ ಎಚ್ಚೆತ್ತುಕೊಂಡು ಆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಸಿಬ್ಬಂದಿ ಗಮನಿಸಲಿಲ್ವಾ ಅನ್ನುವಂತಹ ಪ್ರಶ್ನೆ. ಹಾಗಾಗಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಮೆಟ್ರೋ ಸುದ್ದಿಯಲ್ಲಿದೆ. ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುತ್ತೆ ನಮ್ಮ ಮೆಟ್ರೋ. ಇತ್ತೀಚೆಗೆ ಅಲ್ಲಿನ ಸಿಬ್ಬಂದಿ ಮಹಿಳೆ ಜೊತೆಗೆ ಅಸಭ್ಯ ವರ್ತನೆ ತೋರಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಈ ಹಿಂದೆ ಒಬ್ರು ಟ್ರ್ಯಾಕಿಗೆ ಬಿದ್ದಿದ್ರು ಅನ್ನೋ ಕಾರಣಕ್ಕೆ ಏಕಾಏಕಿ ನಮ್ಮ ಮೆಟ್ರೋ ಸ್ಟಾಪ್ ಆಗ್ಬಿಟ್ಟಿತ್ತು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ 4 ವರ್ಷದ ಮಗು ಆಯತಪ್ಪಿ ಟ್ರ್ಯಾಕಿಗೆ ಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕದಲ್ಲಿ. ಸವಿತಾ, ನಮ್ಮ ಮೆಟ್ರೋ ಇತ್ತೀಚೆಗೆ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ 4 ವರ್ಷದ ಮಗು ಟ್ರ್ಯಾಕಿಗೆ ಬಿದ್ರೂ ಕೂಡ ಸಿಬ್ಬಂದಿ ಗಮನಿಸ್ಲಿಲ್ವಾ? ನಿಜಕ್ಕೂ ಇದು ಭದ್ರತಾ ಲೋಪನೇ? ಶ್ರುತಿ, ಪ್ರಮುಖವಾಗಿ ನಮ್ಮ ಮೆಟ್ರೋದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರಮುಖವಾಗಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಒಂದೊಮ್ಮೆ ಆ ಭಾಗದಲ್ಲಿ ಅಥವಾ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವವರ ಸೇಫ್ಟಿಗೆ ಎಷ್ಟು ಪ್ರಯಾರಿಟಿ ಕೊಡ್ತಾ ಇದೆ ಅಂತ. ಈ ಹಿಂದೆನೂ ಕೂಡ ಮೆಟ್ರೋ ಹಳಿಗೆ ಬಿದ್ದು ಸುಸೈಡ್ ಕೂಡ ಮಾಡ್ಕೊಂಡಿದ್ರು. ಮೆಟ್ರೋ ಹಳಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಸೊ ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಎಲ್ಲವನ್ನೂ ತರ್ತಿದೆ ಅಂತ ಹೇಳುವಂತಹ ನಮ್ಮ ಮೆಟ್ರೋ ಆದಷ್ಟು ಬೇಗ ಯಾಕೆ ಜಾರಿಗೆ ತರ್ತಾ ಇಲ್ಲ ಅಂತ. ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆಯನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮಗು ಒಂದು ರೈಲ್ವೆ ಟ್ರ್ಯಾಕ್ಗೆ ಬಿದ್ದಾಗ ಅಬ್ಸರ್ವ್ ಮಾಡ್ಲಿಲ್ವಾ? ಅಲ್ಲಿ ಸೆಕ್ಯೂರಿಟಿಯ ಭದ್ರತೆ ಎಷ್ಟರ ಮಟ್ಟಿಗಿದೆ ಅದನ್ನು ಕಾಣ್ತಾ ಹೋಗ್ಬೇಕು. ಆ ಫ್ಯಾಮಿಲಿ ಮಗುವನ್ನ ನಿರ್ಲಕ್ಷ್ಯದಿಂದ ಯಾವ ರೀತಿ ನೋಡ್ಕೊಂಡಿದೆ ಅದನ್ನು ನೋಡ್ಬೇಕು. ಪ್ರಮುಖವಾಗಿ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರಮುಖವಾಗಿ ಮಗುವಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ, ಏನೂ ಆಗಿಲ್ಲ. ಸೊ ಆ ಒಂದು ಟೈಮ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಬ್ರು ಅವರ ಚಾಣಾಕ್ಷತನವನ್ನ ತೋರಿಸಿ ಮಗುವನ್ನ ಕಾಪಾಡಿದ್ದಾರೆ. ಒಟ್ಟಾರೆ ನಮ್ಮ ಮೆಟ್ರೋ ಸುರಕ್ಷತೆಯ ವಿಚಾರವಾಗಿ ಒಂದಿಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಸುರಕ್ಷತೆ ಬಗ್ಗೆ ಆದಷ್ಟು ಬೇಗ ಯಾವೆಲ್ಲ ಟೆಕ್ನಾಲಜಿಗಳನ್ನ ನಾವು ತರ್ತೀವಿ ಅಂತ ಹೇಳ್ತಾರೆ ಅದನ್ನ ಅಳವಡಿಕೆ ಮಾಡಿದ್ರೆ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸಲ್ಲ ಅನ್ನೋದು ಸಾರ್ವಜನಿಕರ ಒತ್ತಾಸೆ ಆಗಿದೆ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ಕೊಡಗಿನಲ್ಲಿ ಮೈದುಂಬಿ ಹರಿತಾ ಇದೆ ಕಾವೇರಿ ನದಿ. ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ. ಮಡಿಕೇರಿ ನಾಪೋಕ್ಲು ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ರಸ್ತೆಯ ಮೇಲೆ 4 ಅಡಿಯಷ್ಟು ಕಾವೇರಿ ನದಿ ನೀರು ಹರಿತಾ ಇದೆ. ಭರದಿಂದ ನಡೀತಾ ಇದೆ ರಸ್ತೆ ದುರಸ್ತಿಯ ಕಾರ್ಯ. ಕಾರಣ ಸಾಕಷ್ಟು ಜನ ಅದೇ ರಸ್ತೆ ಮಾರ್ಗವಾಗಿ ಓಡಾಡ್ತಿರ್ತಾರೆ. ಹಾಗಾಗಿ ಆದಷ್ಟು ಬೇಗ ಅದನ್ನ ಸರಿಪಡಿಸೋ ಕೆಲಸ ಸಿಬ್ಬಂದಿಯಿಂದ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾವೇರಿ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದ್ದಂತೆ ಸಹಜವಾಗಿ ಕೊಡಗಿನಲ್ಲೂ ಕೂಡ ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ರಸ್ತೆ 4 ಅಡಿಯಷ್ಟು ಆ ನೀರು ನಿಂತ್ಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ರಸ್ತೆ ಮೇಲೆಯೇ. ಹಾಗಾಗಿ ರಸ್ತೆ ಕೂಡ ಕುಸಿತವಾಗಿರೋದು. ಈಗ ಅದು ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ ಸ್ಥಳದಲ್ಲಿ ಅಂತ. ಧಾರಾಕಾರ ಮಳೆಯಿಂದಾಗಿ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ನಾವೀಗ ನಾಪೋಕ್ಲು ಬಳಿ ಕಾವೇರಿ ನದಿ ಸಮೀಪ ಇದ್ದೇವೆ. ಅಂದರೆ ಭಾಗಮಂಡಲ ತಲಕಾವೇರಿ ಏನು ವ್ಯಾಪ್ತಿ ಮಳೆ ಆಗುತ್ತೆ ಅಲ್ಲಿಂದ ಕಾವೇರಿ ತುಂಬಿ ಬರುವಂಥದ್ದು. ಇದು ನೋಡ್ಬೋದು ಯಾವ ರೀತಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾರೆ ಅಂತ ಹೇಳುವಂಥದ್ದು. ಮೇಲ್ಭಾಗದಿಂದ ಬರ್ತಾ ಇದೆ ರೀತಿ. ಈ ನಾಪೋಕ್ಲಿಗಾಗಿ ಆ ಕಡೆ ಹೋಗುವಂಥದ್ದು, ಕುಶಾಲನಗರ ಆ ಭಾಗಕ್ಕಾಗಿ ಹೋಗುವಂಥದ್ದು ಕಾವೇರಿ ನದಿ. ಅಂದರೆ ಈ ನದಿ ನಿನ್ನೆ ಇಲ್ಲಿ ಈ ನಾವೇ ನಿಂತಿದ್ದೇವೆ. ಈ ರಸ್ತೆ ಮೇಲೆ ಸುಮಾರು 3 ಅಡಿಯಷ್ಟು ನೀರಿತ್ತು. ಅಂದರೆ ನದಿ ಉಕ್ಕಿ ಹರಿತಾ ಇತ್ತು. ನದಿ ಉಕ್ಕಿ ಹರಿದ್ರಿಂದ ಏನಾಗಿದೆ, ರಸ್ತೆ ಸಂಪೂರ್ಣ ಕಿತ್ತು ಹೋಗಿರುವಂಥದ್ದು ನೀವು ನಮಗೆ ತೋರಿಸ್ತೀವಿ. ಯಾವ ರೀತಿ ರಸ್ತೆ ಒಂದು ಭಾಗ ಫುಲ್ ಕಿತ್ತೋಗಿದೆ ಈ ಥರ.
ಸಂಪೂರ್ಣವಾಗಿ ಹೋಗಿದೆ. ಅಂದರೆ ರಸ್ತೆ ಮೇಲೆ ಸುಮಾರು 3-4 ಅಡಿಯಷ್ಟು ನೀರಿತ್ತು. ಈಗ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ನೀರು ಸ್ವಲ್ಪ ತಗ್ಗಿದೆ ಅಂತ ಹೇಳ್ಬೋದು. ಮತ್ತೆ ಮಳೆ ಹೆಚ್ಚಾಗುವ ಒಂದು ಸಾಧ್ಯತೆ ಕೂಡ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಮತ್ತೆ ಮಳೆ ಹೆಚ್ಚಾದರೆ ಇದೇ ರೀತಿ ನೀರು ರಸ್ತೆ ಮೇಲೆ ನುಗ್ಗುವಂಥ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆ 2 ದಿವಸ ಇದು ರಸ್ತೆ ಸಂಪರ್ಕ ಕೂಡ ಕಡಿತವಾಗಿತ್ತು. ಈಗ ನಮ್ಮ ನೀರು ತಗ್ಗಿದ್ರಿಂದ ರಸ್ತೆ ಸಂಪರ್ಕ ಈಗ ಸುಗಮವಾಗಿ ಸಾಗ್ತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ಈ ಕಾವೇರಿ ನದಿ ಎಲ್ಲಿ ಹರಿಯುತ್ತೆ ಅಲ್ಲೆಲ್ಲ ಪ್ರವಾಹ ಉಂಟಾಗಿದೆ. ಕೃಷಿ ಭೂಮಿಗಳಿಗೆ ಕೂಡ ನೀರು ನುಗ್ಗಿದೆ. ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಮತ್ತು ಈ ಮಳೆ ಹೆಚ್ಚಾದರೆ ಮತ್ತಷ್ಟು ಅನಾಹುತಗಳು ಸಂಭವಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಅವಾಂತರ ನಿಂತಿಲ್ಲ. ಮಳೆಯ ಆರ್ಭಟಕ್ಕೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಕೊಪ್ಪದ ಬಸರಿಗಟ್ಟೆ ಚನ್ನಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಾಗರಾಜ್ ಎಂಬಾತನ ಮನೆ ಮುಂದೆ ಭೂಕುಸಿತ ಉಂಟಾಗಿದೆ. 300 ಅಡಿಯಷ್ಟು ದೂರಕ್ಕೆ ಜರಿದಿದೆ ಮಣ್ಣು. ಕುಸಿತದ ರಭಸಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆಯಂತೆ. ಮಳೆ ಹೆಚ್ಚಾದಂತೆ ಮನೆಯ ಮುಂಭಾಗ ಕೂಡ ಮತ್ತಷ್ಟು ಧರೆ ಕುಸಿತ ಆಗುವಂತ ಆತಂಕ. ಈಗ ಆಲ್ರೆಡಿ ಧರೆ ಕುಸಿತ ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ಜನ. ಮಳೆಯ ಪ್ರಮಾಣ ಹೆಚ್ಚಾದರೆ ಇನ್ನಷ್ಟು ಕುಸಿಯುವ ಭೀತಿ ಜನರಲ್ಲಿ ಮನೆ ಮಾಡಿದೆ. ಭೂಕುಸಿತ, ಗುಡ್ಡ ಕುಸಿತ ಕಾಮನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ. ಶಾಲೆಗೆ ಹೋಗಿರುವಂತಹ ಮಕ್ಕಳು ಕೂಡ ಆತಂಕದಲ್ಲಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡಿನಲ್ಲಿ ವರುಣ ಕೊಂಚ ತಗ್ಗಿದ್ರು ಅವಾಂತರಗಳು ಒಂದರ ಮೇಲೆ ಒಂದು ಕೂಡ ಆಗ್ತಿದೆ. ಆ ಅವಾಂತರಗಳ ಸಾಲಿಗೆ ಸೇರುವಂಥದ್ದು ಇದು ಒಂದು ಸರ್ಕಾರಿ ಶಾಲೆಯ ಏನು ಧರೆ ಕುಸಿತ ಕೂಡ ಹೌದು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲು, ಇದು ಮೂಡಿಗೆರೆ ತಾಲೂಕಿಗೆ ಸೇರುತ್ತೆ. ಈಗಾಗಲೇ ಇದರ ಧರೆ ಕುಸಿತ ಆಗಿದೆ. ಈ ಧರೆ ಕುಸಿತದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು. ಅಂದರೆ ಮೇಲ್ಭಾಗದಿಂದ ಧರೆ ಕುಸಿತ ಈಗಾಗಲೇ ಆಗಿದೆ. ಇನ್ನಷ್ಟು ಧರೆ ಕುಸಿತ ಆದರೆ ಮೇಲ್ಭಾಗದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿದೆ. ಅಲ್ಲಿ ಮುಖ್ಯ ಶಿಕ್ಷಕ ಕೊಠಡಿ ಇದೆ, ಮತ್ತು ಅದರ ಪಕ್ಕದಲ್ಲಿ ಕೂಡ ಮಕ್ಕಳು ಕೂರುವಂಥದ್ದು ಮತ್ತು ಎಲ್ಲ ರೀತಿಯ ಕೊಠಡಿಗಳು ಕೂಡ ಅಲ್ಲೇ ಇದೆ. ಒಂದು ವೇಳೆ ಮೇಲ್ಭಾಗದಲ್ಲಿ ಅತಿ ಹೆಚ್ಚಾಗಿ ನೀರಿನ ಏನಾರು ರಭಸ ಹೆಚ್ಚಾದ ಸಂದರ್ಭದಲ್ಲಿ, ನೀರು ಕೆಳಭಾಗಕ್ಕೆ ಬಂದ ಸಂದರ್ಭದಲ್ಲಿ ಈಗಾಗಲೇ ಒಂದು ಏನು ಧರೆ ಕುಸಿತ ಆಗಿದೆ. ಅದರ ನಂತರ ಅದರ ಅಕ್ಕಪಕ್ಕದಲ್ಲಿರುವಂಥ ಧರೆಗಳು ಕೂಡ ಕುಸಿಯುವ ಆತಂಕ ಕೂಡ ಇದೆ. ಇಲ್ಲಿ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ. ಒಂದು ವೇಳೆ ಏನಾದ್ರು ಧರೆ ಕುಸಿತ ಆಗುವಂಥದ್ದು, ಕಾಂಪೌಂಡ್ ಕುಸಿತ ಆಗುವಂಥದ್ದು ಅಥವಾ ಮೇಲ್ಭಾಗದಲ್ಲಿ ಏನಾದ್ರು ಕುಸಿತ ಆದರೆ ಸಾಕಷ್ಟು ಅನಾಹುತ ಆಗುವ ಕೂಡ ಆತಂಕ ಕೂಡ ಇದೆ. ಸದ್ಯಕ್ಕೆ ಈಗಾಗಲೇ ಈ ಪ್ರಮಾಣದಲ್ಲಿ ಕೂಡ ಏನು ಧರೆ ಕುಸಿತ ಆಗಿದೆ. ಧರೆ ಕುಸಿತ ಸಂದರ್ಭದಲ್ಲಿ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಮಳೆಗಾಲದ ಏನು ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಕೂಡ ಶಾಲೆಗೆ ರಜೆ ಕೊಡ್ತಾರೆ. ಆದರೆ ಈ ರೀತಿಯ ಸ್ಥಿತಿ ಇದ್ದರೂ ಕೂಡ ಏನು ವಿದ್ಯಾರ್ಥಿಗಳನ್ನ ಬೇರೆಡೆ ಸ್ಥಳಾಂತರ ಮಾಡೋದು, ಬೇರೆ ಕಡೆ ಅವರಿಗೆ ಪಾಠ ಪ್ರವಚನ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗಿಲ್ಲ ಅಂತ ಕೂಡ ಮಾತನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಂದು ಇಲ್ಲಿಗೆ ತಡೆಗೋಡೆಯನ್ನು ಮಾಡಬೇಕು ಮತ್ತು ಏನು ವಾಲ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಕೂಡ ಹಲವು ವರ್ಷಗಳಿಂದ ಕೂಡ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ವಾಲ್ ನಿರ್ಮಾಣ ಮಾಡಿಲ್ಲ. ಏನು ಈ ಹಿರೇಬೈಲಿದೆ ಮತ್ತು ಈ ಸುತ್ತಮುತ್ತ ಏನಿದೆ ಇದು 2019 ನಂತರ ಸಾಕಷ್ಟು ಕುಸಿತಗಳು ಕಂಡಂಥ ಸ್ಥಳ. ಈ ಬಗ್ಗೆ ಸುತ್ತಮುತ್ತ ಇರುವಂಥ ಕಡೆಗಳಲ್ಲಿ ಕುಸಿತ ಕೂಡ ಆಗಿತ್ತು. ಇನ್ನು ಜಿಲ್ಲಾಡಳಿತ ಏನೋ ಒಂದು ಎಲ್ಲೆಲ್ಲಿ ಕುಸಿತ ಕಾಣುತ್ತೆ ಅನ್ನುವಂಥ ಪಟ್ಟಿ ಮಾಡಿದೆ. ಅದರಲ್ಲಿ ಹಿರೇಬೈಲಿರ್ಬೋದು, ಈ ಸುತ್ತಮುತ್ತ ಗ್ರಾಮಗಳನ್ನು ಕೂಡ ಸೇರಿಸಿದೆ. ಆದರೆ ಈ ರೀತಿ ಧರೆ ಕುಸಿತ ಆದ ತಕ್ಷಣ ಬಂದು ಸ್ಪಂದಿಸುವ ಕೆಲಸಕ್ಕೆ ತಾಲೂಕಾಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಮುಂದಾಗಿಲ್ಲ ಅನ್ನೋಂಥ ಆರೋಪನೆಗೆ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆಯ ಅವಾಂತರ ನಿಂತಿಲ್ಲ. ಮಳೆಯ ಆರ್ಭಟಕ್ಕೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ.